ಇನ್ನು ಹರಿಯಾಣದಲ್ಲಿ 4 ಹಾಲಿ ಸಚಿವರಿಗೆ ಸೋಲು. ಕನ್ವರ್ ಪಾಲ್, ಸಂಜಯ್ ಸಿನ್ಹಾ, ಸುಭಾಷ್ ಸುಧಾ ಹಾಗೆ ಕಮಲ್ ಗುಪ್ತಾ ಸೇರಿ 4 ಸಚಿವರಿಗೆ ಸೋಲಾಗಿದೆ. ಹರಿಯಾಣದಲ್ಲಿ 4 ಹಾಲಿ ಸಚಿವರಿಗೆ ಸೋಲು ಅಂದ್ರೆ ಈ ಆಡಳಿತ ವಿರೋಧಿ ಅಲೆ ಪಕ್ಷಕ್ಕೆ ಹೊಡೆತ ಕೊಡದೆ ಹೋದ್ರೂ ಕೂಡ ಕೆಲವೊಬ್ಬ ನಾಯಕರುಗಳಿಗೆ ವೈಯಕ್ತಿಕವಾಗಿ ಹೊಡೆತ ಕೊಟ್ಟಿದೆ. ಕನ್ವರ್ ಪಾಲ್ ಹಾಗೆ ಕಮಲ್ ಗುಪ್ತಾ ಇವರೆಲ್ಲರಿಗೂ ಕೂಡ ಈಗ ಸೋಲನ್ನ ಜನ ಉಳಿಸಿದಾರಲ್ಲಿ. ಹರಿಯಾಣದಲ್ಲಿ 4 ಹಾಲಿ ಸಚಿವರಿಗೆ ಸೋಲು. ಇದೇ ನಾವು ಆಂಟಿ ಇನ್ಕಂಬನ್ಸಿ ಬಗ್ಗೆ ಮಾತನಾಡ್ತಾ ಇದ್ವಿ, ಬಿಜೆಪಿಗೆ ಇದು ಹೊಡೆತ ಕೊಡ್ಬೋದು ಅಂತ. ಆದರೆ ಎಲ್ಲ ಕಡೆ ಅಲ್ಲ, ಎಲ್ಲಿ ಒಂದಷ್ಟು ಹೊಸ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಯಿತು ಅವರೆಲ್ಲ ಗೆಲುವನ್ನು ಸಾಧಿಸುವಂಥದ್ದು ಕಂಡು ಬಂದಿದೆ. ಇನ್ನು ಹರಿಯಾಣದ ಕೈತಾಲ್ನಿಂದ ಆದಿತ್ಯ ಸುರ್ಜೇವಾಲಾ ಪುತ್ರ ಆದಿತ್ಯ ಸುರ್ಜೇವಾಲಾ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಪುತ್ರ ಆದಿತ್ಯ ಸುರ್ಜೇವಾಲಾ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಹರಿಯಾಣದ ಕೈತಾಲ್ನಿಂದ ಆದಿತ್ಯ ಸುರ್ಜೇವಾಲಾ ಗೆಲುವು ಸಾಧಿಸಿದ್ದಾರೆ. ಸೊ ಇದು ಗೆಲುವು ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಏನು ಕಾಂಗ್ರೆಸ್ನ ಹೈಕಮಾಂಡ್ನ ಪ್ರಮುಖ ನಾಯಕರಲ್ಲೊಬ್ಬರು. ಸೊ ಅವರಿಗೆ ಈಗ ಅವರ ಪುತ್ರನ ಗೆಲುವು ಸ್ವತಃ ಅವ್ರಿಗೂ ಕೂಡ ಒಂದು ದೊಡ್ಡ ಹುಮ್ಮಸ್ಸನ್ನು ತಂದಿರುತ್ತೆ. ಹಾಗೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದಷ್ಟು ಯಂಗ್ಸ್ಟರ್ಗಳಿಗೆ ಟಿಕೆಟ್ ನೀಡಲಾಗಿತ್ತು, ಅವರೆಲ್ಲರೂ ಕೂಡ ಈಗ ಒಂದಷ್ಟು ಒಳ್ಳೆಯ ಫಲಿತಾಂಶವನ್ನು ತಂದಿರೋದು ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಭವಿಷ್ಯಕ್ಕೆ ಒಂದು ಪ್ಲಸ್ ಇದು. ಸೊ ನಾವೀಗ ಹರಿಯಾಣ ಜಮ್ಮು ಕಾಶ್ಮೀರ ಎರಡೂ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. 1:1 ರೀತಿಯಾಗಿದೆ. ಈಗ ಒಂದು ಕಡೆ ಬಿಜೆಪಿ ಹರಿಯಾಣದಲ್ಲಿ ಎಲ್ಲರ ಲೆಕ್ಕಾಚಾರ ಉಲ್ಟಾ ಮಾಡಿ ಈಗ ಮ್ಯಾಜಿಕ್ ನಂಬರ್ ದಾಟಿ ಸಾಕ್ತಿರೋದು. ಹಾಗೆ ಕಾಂಗ್ರೆಸ್ ಜಮ್ಮು ಕಾಶ್ಮೀರದಲ್ಲಿ ನಿರೀಕ್ಷಿತ ಏನೋ ಅವರ MC ಜೊತೆಗೆ ಒಪ್ಪಂದ ಆಯಿತು ಅಥವಾ ಅಲಯನ್ಸ್ ಇತ್ತು, ಅದು ವರ್ಕ್ ಆಗ್ತಾ ಇದೆ. ಇನ್ನು ಡೋಡಾ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ ಆಮ್ ಆದ್ಮಿ ಪಾರ್ಟಿ 4770 ಮತಗಳಿಂದ ಗೆದ್ದ ಮೆಹರಾಜ್ ಮಲಿಕ್ ಬಿಜೆಪಿ ಗಜಯ್ ಸಿಂಗ್ ರಾಣಾ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ. ಆಯೋಗದಿಂದ ಅಧಿಕೃತ ಘೋಷಣೆ ಒಂದೇ ಬಾಕಿ. ಸೊ ಜಮ್ಮು ಕಾಶ್ಮೀರದಲ್ಲಿ ಆಮ್ ಆದ್ಮಿ ಪಾರ್ಟಿ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಿದೆ ಅಂತ ನಾನು ಹೇಳ್ತಾ ಇದ್ದೆ. ಅಂದ್ರೆ ತನ್ನ ಚಾಪನ್ನ ಮೂಡಿಸುವಂಥದ್ದು ಒಂದೊಂದು ಸಣ್ಣ ಗೆಲುವು ಕೂಡ ಆಮ್ ಆದ್ಮಿ ಪಾರ್ಟಿಗೆ ಬಹಳ ಮುಖ್ಯ ಆಗುತ್ತೆ. ಮೇ ಬಿ ಸೀಟ್ಗಳ ಸಂಖ್ಯೆ ಅಂತ ನೋಡಿದಾಗ ಕಡಿಮೆ ಇರ್ಬೋದು, ಬಟ್ ಅವರ ಇಂಪ್ಯಾಕ್ಟ್ ಬೇರೆ ಬೇರೆ ರಾಜ್ಯಕ್ಕೆ ವಿಸ್ತರಣೆ ಆಗ್ತಿದೆ ಅನ್ನೋದು ಪ್ರಮುಖವಾದಂಥ ವಿಚಾರ. ಯಾಕಂದರೆ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲೇ ಆಮ್ ಆದ್ಮಿ ಪಾರ್ಟಿಯನ್ನು ಗೆಲುವನ್ನು ಸಾಧಿಸಿದಂಥ ಸಂದರ್ಭದಲ್ಲಿ ಅವರಿಗೆ ದೊಡ್ಡ ಬೂಸ್ಟ್ ಅದು. ಅಂದರೆ ನಾವು ನಿಧಾನಕ್ಕೆ ನಮ್ಮ ಇಂಪ್ಯಾಕ್ಟನ್ನು ಮಾಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ.